ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಿಮಗೆ ಒಂದು ತಾಜಾ ಸುದ್ದಿ ತಂದಿದ್ದೀನಿ. ಬನ್ನಿ, ಅದೇನಂದರೆ ನೋಡೋಣ ಬನ್ನಿ ವೀಕ್ಷಕರೇ. ಎಲ್ಲರ ಮನೆಯ ಹಾಗೂ ಕರ್ನಾಟಕದ ಮನೆ ಮಗಳಾದ ಹಾಗೂ ನಿರೂಪಕಿ ಮತ್ತು ಮಾತಿನ ಮಲ್ಲಿ ಅನುಶ್ರೀಗೆ ಕಂಕಣ ಕೂಡಿ ಬಂದಿದೆ ವೀಕ್ಷಕರೇ. ಇದೇ 28ರಂದು ಗುರುವಾರ ಅನುಶ್ರೀ ಮಂಟಪ ಏರ್ತಾ ಇದ್ದಾರೆ. ನಾವೆಲ್ಲರೂ ಅಂದರೆ ಕರ್ನಾಟಕದ ಜನತೆ ಕರ್ನಾಟಕದ ಮನೆ ಮಗಳಾದ ಅನುಶ್ರೀಗೆ ಶುಭ ಹಾರೈಸೋಣ ವೀಕ್ಷಕರೇ. ಬನ್ನಿ. ಅನುಶ್ರೀ ಮಂಗಳೂರಿನ ತುಳುನಾಡಿನ ಕುಟುಂಬದಲ್ಲಿ ಜನಿಸಿದ್ದಾರೆ ವೀಕ್ಷಕರೇ. ಅನುಶ್ರೀ ಒಬ್ಬ ಕನ್ನಡದ ಟಿವಿಯ ನಿರೂಪಕಿ ಮತ್ತು ನಟಿ ಸಹ ಅವರು ಆಗಿದ್ದಾರೆ. ಇವರು ಜನಪ್ರಿಯ ಕಾರ್ಯಕ್ರಮಗಳಾದ ಸರಿಗಮಪ ಮತ್ತು ಮಹಾನಟಿ, ಡ್ಯಾನ್ಸಿಂಗ್ ಸ್ಟಾರ್ ಇನ್ನು ಮುಂತಾದ ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾಡಿದ್ದಾರೆ ಹಾಗೂ ನಟಿಯಾಗಿ ಅಭಿನಯಿಸಿದ್ದಾರೆ ವೀಕ್ಷಕರೇ ಇವರು. ಮತ್ತು ಸಿನಿಮಾಗಳಲ್ಲಿ ಡಬ್ಬಿಂಗ್ ಸಹ ಮಾಡ್ತಾರೆ. ಡಬ್ಬಿಂಗ್ ಕಲಾವಿದೆ ಅಂತ ಇವರಿಗೆ ರಾಜ್ಯ ಪ್ರಶಸ್ತಿ ಕೂಡ ಬಂದಿದೆ ವೀಕ್ಷಕರೇ ಅನುಶ್ರೀ ಅವರಿಗೆ. ಇವರು ದಕ್ಷಿಣ ಭಾರತದಲ್ಲಿ ಹೆಚ್ಚು ಸಂಭಾವನೆ ಪಡೆಯುವ ನಿರೂಪಕರಲ್ಲಿ ಒಬ್ಬರಾಗಿದ್ದಾರೆ ವೀಕ್ಷಕರೇ. ಕಷ್ಟಗಳನ್ನು ಮೆಟ್ಟಿ ನಿಂತರೆ ಎಂತಹ ಯಶಸ್ಸು ಕೂಡ ನಮ್ಮನ್ನು ಹಿಂಬಲಿಸುತ್ತದೆ ಎನ್ನುವುದಕ್ಕೆ ಉದಾಹರಣೆ ಆಗಿದ್ದಾರೆ ನಮ್ಮ ಅನುಶ್ರೀ ಮ್ಯಾಮ್ ಅವರು ವೀಕ್ಷಕರೇ. ಸ್ಟಾರ್ ಹೀರೋಯಿನ್ಗಳ ರೇಂಜ್ಗೆ ಬೆಳೆಯುತ್ತದೆ ಅಂದರೆ ಎಷ್ಟು ಕಷ್ಟ ಇರುತ್ತೆ ನಾವೇ ಅಂದಾಜು ಮಾಡ್ಕೋಬೇಕು. ಒಬ್ಬ ಹುಡುಗಿ ಎಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಅಂತಂದರೆ ಅದನ್ನು ನಾವು ಹೇಗೆ ಆ ಕಷ್ಟಗಳನ್ನು ಅನುಭವಿಸಿ ಅವರು ಜನಪ್ರಿಯವಾಗಿದ್ದಾರೆ ಅಂತಂದರೆ ತುಂಬ ಖುಷಿಯಾಗುತ್ತೆ ಅನುಶ್ರೀ ಮ್ಯಾಮ್ ಬಗ್ಗೆ ನಮಗೆ. ಝೀರೋಯಿಂದ ಜೀವನವನ್ನು ಶುರು ಮಾಡಿದ ಆ್ಯಂಕರ್ ಅನುಶ್ರೀ ಇಂದು ಎಲ್ಲರೂ ತಿರುಗಿ ನೋಡುವ ಮಟ್ಟಿಗೆ ನಮ್ಮ ಅನುಶ್ರೀ ಮ್ಯಾಮ್ ಬೆಳೆದು ನಿಂತಿದ್ದಾರೆ ವೀಕ್ಷಕರೇ. ಇದಕ್ಕೆಲ್ಲ ಕಾರಣ ಅವರು ಪಟ್ಟ ಕಷ್ಟ ಒಂದೇ ವೀಕ್ಷಕರೇ. ನಿಜವಾಗ್ಲೂ ಕಷ್ಟಪಟ್ಟರೆ ನಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಅನ್ನೋಕ್ಕೆ ನಮ್ಮ ಅನುಶ್ರೀ ಮ್ಯಾಮ್ ಒಬ್ಬರು ಉದಾಹರಣೆಯಾಗಿದ್ದಾರೆ ವೀಕ್ಷಕರೇ. ಇದೇ ಆಗಸ್ಟ್ 28ರಂದು ಗುರುವಾರ ನಮ್ಮ ಅನುಶ್ರೀಯವರು ಬೆಂಗಳೂರು ಮೂಲದ ಕಾರ್ಪೊರೇಟ್ ಉದ್ಯೋಗಿ ಆದ ರೋಷನ್ ಅವರ ಜೊತೆ ಮದುವೆ ಆಗ್ತಾ ಇದ್ದಾರೆ ವೀಕ್ಷಕರೇ. ಇವರಿಗೆ ನಾವು ಎಲ್ಲರೂ ಮನಸ್ಸಿನಿಂದ ಶುಭ ಹಾರೈಸೋಣ ವೀಕ್ಷಕರೇ. ನಮ್ಮ ಅನುಶ್ರೀಯವರು ಎಲ್ಲ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಿದ್ದಾರೆ ವೀಕ್ಷಕರೇ. ಅವರ ಜೀವನ ಸುಖಮಯವಾಗಿರಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥಿಸೋಣ ವೀಕ್ಷಕರೇ. ಹ್ಯಾಪಿ ಮ್ಯಾರಿಡ್ ಲೈಫ್ ಅನುಶ್ರೀ ಮ್ಯಾಮ್.